ಫ್ರೆಂಡ್ಸ್, ಈ ದಿನ ನಾವು ಬಿಸಿಬೇಳೆಬಾತನ್ನು ಮಾಡುವುದು ಹೇಗೆಂದು ತೋರಿಸುತ್ತಿದ್ದೇನೆ. ಬನ್ನಿ ನೋಡೋಣ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, ಮೀಡಿಯಂ ಸೈಜಿಂದ 2 ಈರುಳ್ಳಿ, ದೊಡ್ಡದು 2 ಟೊಮೊಟೊ ಸಣ್ಣಗೆ ಹೆಚ್ಚಿಕೊಂಡಿರೋದು, ಕೊತ್ತಂಬರಿ ಸ್ವಲ್ಪ, ಬೀನ್ಸ್ 1 ಬಟ್ಟಲಷ್ಟು, ಆಲೂಗಡ್ಡೆ 1 ಬಟ್ಟಲಷ್ಟು, ಕ್ಯಾರೆಟ್ 1 ಬಟ್ಟಲಷ್ಟು, ಮತ್ತು ಒಣ ಕೊಬ್ಬರಿ ತುರಿ 1 ಬಟ್ಟಲು, ಹುಣಸೆಹಣ್ಣು 1 ದಪ್ಪ ನಿಂಬೆ ಗಾತ್ರದ ಸೈಜಿನಷ್ಟು ಹುಣಸೆಹಣ್ಣನ್ನು ತೊಳೆದು ನೆನೆಸಿಟ್ಟಿದ್ದೇನೆ. ಸ್ವಲ್ಪ ಕಡಲೆಬೇಳೆ, ಇದು 1/2 ಬಟ್ಲಷ್ಟು, ಇದು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಕೊನೆಯಲ್ಲಿ ಹಾಕಬೇಕು. 1 ಬಟ್ಟಲು ಶೇಂಗಾ, ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ, ಬಟಾಣಿ 1 ಬಟ್ಟಲು, 4 ಚಮಚ ಖಾರ ಪುಡಿ, ಇದು ಸ್ವಲ್ಪ ಮೀಡಿಯಮ್ ಖಾರ ಇದೆ, ಅದಕ್ಕೋಸ್ಕರ 4 ಚಮಚ ಹಾಕಿಕೊಂಡಿದ್ದೇನೆ. ಉಪ್ಪು 3 ಟೀ ಟೇಬಲ್ ಸ್ಪೂನು. ನಾನು 1.5 ಗ್ಲಾಸ್ ಅಕ್ಕಿಗೆ ಇಷ್ಟು ಉಪ್ಪನ್ನು ಹಾಕುತ್ತಿದ್ದೇನೆ. 1 ಸ್ಪೂನ್ ಸಾಂಬಾರು ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಮತ್ತು ಸಾಸಿವೆ, ಜೀರಿಗೆ, ಚಕ್ಕೆ, ಧನಿಯಾ, ಜೀರಿಗೆ, ಲವಂಗ, ಇದೆಲ್ಲ ಇದಿಷ್ಟು ಮಸಾಲೆ ಪದಾರ್ಥನ ಪೌಡ್ರ್ ಮಾಡ್ಕೋಬೇಕು. 1.5 ಗ್ಲಾಸ್ ಅಕ್ಕಿ, 1.5 ಗ್ಲಾಸ್ ಅಕ್ಕಿ ಇದ್ದರೆ ಅದಕ್ಕೆ ಮುಕ್ಕಾಲು ಗ್ಲಾಸ್ ತೊಗರಿಬೇಳೆ ಮತ್ತು 4 ಟೀ ಸ್ಪೂನ್ ಎಣ್ಣೆ. ಇದಿಷ್ಟು ಪದಾರ್ಥಗಳು ಬಿಸಿಬೇಳೆಬಾತ್ ಮಾಡಲು ಬೇಕಾಗುತ್ತದೆ. ಮೆಥಡ್ 1: ಮೊದಲಿಗೆ ನಾವು ಈ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬೇಳೆ ಈ 3 ಕುಕ್ಕರ್ನಲ್ಲಿ 3 ವಿಸಿಲ್ ಕೂಗಿಸಬೇಕು. ಇದನ್ನು ನಾನೀಗ ತೋರಿಸುತ್ತೇನೆ. ಮುಕ್ಕಾಲು ಗ್ಲಾಸ್ ಬೇಳೆಯನ್ನು 1 ಸಾರಿ ತೊಳೆದು ಅದರಲ್ಲಿ ಸ್ವಲ್ಪ ನೀರು ಹಾಕಿಕೊಂಡು ಬಂದಿದ್ದೇನೆ. ಅದಕ್ಕೀಗ ನಾವು ತರಕಾರಿಗಳನ್ನು ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಈ 3 ಹಾಕುತ್ತಿದ್ದೇನೆ. ಇವು ಬಟಾಣಿ, ಹಸಿ ಬಟಾಣಿ ಇದೆ, ಅದಕ್ಕೋಸ್ಕರ ನಾನು ಒಗ್ಗರಣೆಯಲ್ಲಿ ಹಾಕುತ್ತಿದ್ದೇನೆ. ಮನೆಯಲ್ಲಿ ಒಣ ಬಟಾಣಿ ಇದ್ದರೆ ಅದನ್ನು ನೆನೆಸಿ ಇದ್ರ ಜೊತೆಗೆ ಬೇಯಿಸಬೇಕು. ಹಸಿ ಬಟಾಣಿ ಇದ್ದರೆ ಮಾತ್ರ ಒಗ್ಗರಣೆಯಲ್ಲಿ ಹಾಕಬೇಕು. ಇದು ಹಸಿ ಬಟಾಣಿ ಇರೋದಕ್ಕೋಸ್ಕರ ನಾನು ಈ ದಿನ ಒಗ್ಗರಣೆಯಲ್ಲಿ ಹಾಕ್ತಿದ್ದೇನೆ. ಒಣ ಬಟಾಣಿ ಇದ್ದರೆ ಬೇಳೆ ಜೊತೆಗೇ ಬೇಯಿಸಬೇಕು. ಬೇಳೆ ತರಕಾರಿ ಎಲ್ಲ ಹಾಕಿದ ನಂತರ ಈ ತರಕಾರಿ ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ 3 ವಿಸಿಲ್ ಬಂದ ನಂತರ ಸ್ಟವ್ ಆಫ್ ಮಾಡಬೇಕು. ಮೆಥಡ್ 2: ಈಗ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ನಾನು 1 ಬಟ್ಟಲು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. 1 ಮೀಡಿಯಂ ಸೈಜ್ ಬಟ್ಟಲು ಎಣ್ಣೆ ಹಾಕಿಕೊಂಡಿದ್ದೇನೆ. ಸ್ಟವ್ ಆನ್ ಮಾಡೋಣ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಚಟಪಟ ಅಂದ ನಂತರ ಸ್ವಲ್ಪ ಜೀರಿಗೆ, ನಂತರ ಶೇಂಗಾ ಸ್ವಲ್ಪ ಕೆಂಪಗೆ ಫ್ರೈ ಆಗೋ ತನಕ ಹುರಿದುಕೊಳ್ಳಬೇಕು. ಶೇಂಗಾ ಇಷ್ಟ ಆದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕೆಂಪಾದ ತಕ್ಷಣ ಕೊತ್ತಂಬರಿ, ಈರುಳ್ಳಿ, ನಂತರ ಟೊಮ್ಯಾಟೊ, ಈ 3 ಪದಾರ್ಥಗಳು ಸ್ವಲ್ಪ ಕುಕ್ ಆದ ನಂತರ ನೀರನ್ನು ಹಾಕಬೇಕು. 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕಬೇಕು. ಒಗ್ಗರಣೆ ಇಷ್ಟ ಆದ ತಕ್ಷಣ ನೀರನ್ನು ಹಾಕಿ ನೀರು ಕಾದ ಮೇಲೆ ಅಕ್ಕಿಯನ್ನು ಹಾಕಬೇಕು. ಹೇಳುತ್ತಿದ್ದೀನಿ ನಾನು, 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ನಾನು 1.5 ಗ್ಲಾಸ್ ಮಾಡ್ತಿದ್ದೇನಲ್ಲ, ಅದಕ್ಕೋಸ್ಕರ 6 ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ. ನಂಬರ್ 3: ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಹುರಿದುಕೊಳ್ಳಬೇಕು. ಈಗ ನಾನು ಚಕ್ಕೆಯನ್ನು ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಈ ರೀತಿ ಹುರಿಯುತ್ತಿದ್ದೇನೆ.
ಸ್ವಲ್ಪ ಫ್ರೈ ಆದ ತಕ್ಷಣ ಲವಂಗ. ಈ ಮಸಾಲೆ ಪದಾರ್ಥಗಳನ್ನು ನಾವು ಏಕೆ ಹುರಿಯಬೇಕೆಂದರೆ ಪೌಡರ್ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತದೆ. ಅದಕ್ಕೋಸ್ಕರ ಹುರಿದು ಅಡಿಗೆಗೆ ಬಳಸಿಕೊಳ್ಳಬೇಕು. ಧನಿಯಾ, ಲೋ ಫ್ಲೇಮ್ನಲ್ಲಿ ಧನಿಯಾವನ್ನು ಫ್ರೈ ಮಾಡಿಕೊಳ್ಳಬೇಕು. ಜೀರಿಗೆಯನ್ನು ಸ್ವಲ್ಪ ಹುರಿದುಕೊಳ್ಳುತ್ತಿದ್ದೇನೆ. ನೀರು ಇಷ್ಟು ಕುದಿ ಬಂದ ಮೇಲೆ ಹಸಿ ಬಟಾಣಿ ಮತ್ತು ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ಹಾಕಬೇಕು. ಚಕ್ಕೆ ಮತ್ತು ಲವಂಗವನ್ನು ನಾನು ಕುಟ್ಟಾಣಿಯಲ್ಲಿ ಸ್ವಲ್ಪ ಕುಟ್ಟಿ ಪೌಡರ್ ಮಾಡಿಕೊಂಡಿದ್ದೇನೆ. ನಂತರ ಇದಕ್ಕೆ ನಾನೀಗ ಹುರಿದುಕೊಂಡ ಜೀರಿಗೆ ಮತ್ತು ಧನಿಯಾ ಈ 4 ಹಾಕಿ ಪೌಡರ್ ಮಾಡಿಕೊಂಡು ಮಸಾಲೆ ಪುಡಿಯನ್ನು ತಯಾರಿಸುತ್ತೇನೆ. ಬಿಸಿಬೇಳೆಬಾತಿಗೆ ಬೇಕಾದಂಥ ಮಸಾಲೆ ಪುಡಿ ಈಗ ರೆಡಿಯಾಗಿದೆ. ನಾವು ಯಾವಾಗ ಬಿಸಿಬೇಳೆಬಾತ್ ಮಾಡುತ್ತೇವೆ ಹಾಗೆ ಮಸಾಲೆ ಪುಡಿಯನ್ನು ಮಾಡಿಕೊಂಡು ಬಳಸುವುದರಿಂದ ಬಿಸಿಬೇಳೆಬಾತು ಒಳ್ಳೆ ಘಮ ಕೊಡುತ್ತದೆ. ಒಂದು ಸಲ ಮಾಡಿಕೊಂಡು ಪದೇ ಪದೇ ಬಳಸುತ್ತಿದ್ದರೆ ಘಮ ಹೋಗಿಬಿಡುತ್ತದೆ. ಈಗ ಕೊಬ್ಬರಿಯನ್ನು ಪುಡಿ ಮಾಡಿಕೊಳ್ಳೋಣ. ಪುಡಿ ಮಾಡಿದ್ದೇನೆ. ಸ್ಪೂನಷ್ಟು ಕಡಲೆಬೇಳೆಯನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಳ್ಳಬೇಕು. ಈ ಪೌಡರನ್ನು ಬಿಸಿಬೇಳೆಬಾತ್ ರೆಡಿಯಾದ ನಂತರ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದರಿಂದ ಬಿಸಿಬೇಳೆಬಾತಿಗೆ ಥಿಕ್ನೆಸ್ ಸಿಗುತ್ತದೆ, ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತದೆ. ಕಡಲೆಬೇಳೆಯನ್ನು ಇಷ್ಟು ಕೆಂಪಗೆ ಹುರಿದರೆ ಸಾಕು. ಇಷ್ಟು ಬೆಂದ ಮೇಲೆ ಇದಕ್ಕೆ ಕುಕ್ಕರ್ನಲ್ಲಿ ಕೂಗಿಸಿಕೊಂಡ ಬೇಳೆ ಮತ್ತು ತರಕಾರಿಯನ್ನು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿ ಅನ್ನ ಎಲ್ಲ ಮಿಕ್ಸ್ ಆಗಿ ಈ ಥರ ಕುದಿ ಬಂದ ತಕ್ಷಣ ಹುಣಸೆ ರಸವನ್ನು ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಬೇಕು. ಈಗ ಉಪ್ಪು ಖಾರ ಮಸಾಲೆ ಪುಡಿ, ಸಾಂಬಾರ್ ಮಸಾಲೆ ಪುಡಿ ಮತ್ತು ಅರಿಶಿನ ಪುಡಿ ಇವೆಲ್ಲವನ್ನು ಹಾಕುತ್ತಿದ್ದೇನೆ. ಈಗ ಕೊಬ್ಬರಿ ಪುಡಿ ಮತ್ತು ಬಿಸಿಬೇಳೆಬಾತ್ ಪೌಡರ್, ಬಿಸಿಬೇಳೆಬಾತಿಗೆ ಬೇಕಾದಂಥ ಮಸಾಲೆ ಪುಡಿ ಎರಡನ್ನು ಹಾಕುತ್ತಿದ್ದೇನೆ. ಈ ಸ್ಟೇಜ್ನಲ್ಲಿ ನೀವು ಟೇಸ್ಟನ್ನು ನೋಡಿಕೊಂಡು ನಿಮಗೆ ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕಿ ಚೆನ್ನಾಗಿ ಕುದಿಸಬೇಕು. 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ನಾನು ಹುರಿದುಕೊಂಡಿದ್ದೇನಲ್ಲ ಅದನ್ನು ಈಗ ಈ ರೀತಿಯಾಗಿ ಪೌಡರ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ರೆಡಿಯಾದ ಬಿಸಿಬೇಳೆಬಾತಿಗೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ಆಫ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ವೇಳೆ ಬಿಸಿಬೇಳೆಬಾತ್ ಸ್ವಲ್ಪ ನೀರಾಗಿದ್ದರೆ ಆವಾಗ ಜಾಸ್ತಿ ಪೌಡರನ್ನು ನಾವು ಮಿಕ್ಸ್ ಮಾಡಿಕೊಳ್ಳಬಹುದು. ಈ ರೀತಿ ಇದ್ದರೆ ಇಷ್ಟು 2 ಟೇಬಲ್ ಕಡಲೆಬೇಳೆಯಷ್ಟು ಮಾತ್ರ ಸಾಕಾಗುತ್ತದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬೇಕು. ಬಿಸಿಬೇಳೆಬಾತ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ.
ಎಷ್ಟು ಟೇಸ್ಟಿಯಾಗಿದೆ ಅಂತ ಅನಿಸುತ್ತದೆ. ನೋಡಿ ಒಂದು ಸರಿ ಮಾಡಿ ತಿಂದು ನೋಡಿ ಗೊತ್ತಾಗುತ್ತೆ. ಕೊನೆಯಲ್ಲಿ ನಾನೀಗ ಸ್ಟವ್ ಆಫ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕುತ್ತೇನೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕಿಕೊಳ್ಳಬಹುದು, ಇಲ್ಲ ಆದರೆ ನಡೆಯುತ್ತದೆ. ಬಿಸಿ ಬಿಸಿಯಾದ ರುಚಿಯಾದ ಬಿಸಿಬೇಳೆಬಾತ್ ರೆಡಿಯಾಗಿದೆ. ರುಚಿಯಾದ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ.